ನನ್ನ ಮಗ ಹೇಳ್ತಾರೆ, ಅಪ್ಪ ಇದು ಲಕ್ಷ್ಮಿ ಹುಟ್ಟವಳೆ, ಶುಕ್ರವಾರ ಹುಟ್ಟವಳೆ, ಯಾವುದೇ ಕಾರಣಕ್ಕೂ ಮಾರಬೇಡಿ. ಈ ಲಕ್ಷ್ಮಿ ನಮ್ಮನೇಲಿ ತುಂಬಾ ಇರುಗಂಟ್ಲು ನಮ್ಮನೇಲಿ ಸಾಕ್ಬೇಕು. ನೋಡಿ, ಇದು ಜರ್ಮನಿ ತಳಿ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟವ್ರೆ. ಇದಕ್ಕೆ 300 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮಾಡಿಸ್ತ. ಯಾರೋ ಡಾಮ್ನಳ್ಳಿಲಿ ಒಬ್ಬ ರಾಮಕೃಷ್ಣಗೌಡ ಮಗ ಅಂತ ಹಸು ತಳಿ ಮಾಡ್ತಾನೆ. ಇದೇನ್ ಮಾಡ್ತದೆ ಅಂದ್ರೆ, ಈಗ ಮೊದಲನೇ ಕನ್ಗಡ್ಸು ಇದು ಒಳ್ಳೆ ಬೀಡು, ಒಳ್ಳೆ ಜಾತಿ, ಹಾಲು ತುಂಬಾ ಗಟ್ಟಿ ಬರ್ತದೆ. ಇದಕ್ಕೆ ಎಲ್ಲ ಹೇಳ್ತಾರೆ ಪೀಡ್ಸ್ ಹಾಕ್ಬೇಕು, ಹಿಂಡಿನೇ ಹಾಕ್ಬೇಕು ಅಂತ. ನಾನಿಲ್ಲ, ನೋಡಿ ಇಲ್ಲಿ ತರಕಾರಿ ಎಲ್ಲ ಹಾಕಿದೀನಿ. ನ್ಯಾಚುರಲ್ ತಿಂಡಿ ಹಾಕಿದ್ರೆ ಖಂಡಿತ ಹಾಲು ಇನ್ನೂ ಜಾಸ್ತಿ ಆಯ್ತದೆ. ಈಗ ನಾನು ಎಲ್ಲಾ ತರಕಾರಿಗಳನ್ನ ಸ್ವಲ್ಪ ಸಂತೆಲ್ದು ಕಡಿಮೆ ಯಾವ ಸಿಗ್ತದೆ ತಗೊಬಂದು ನ್ಯಾಚುರಲ್ ಫೀಡ್ಸ್ ತಿಂಡಿ ಕೊಡ್ತೀನಿ. ಅದರಿಂದ ನನ್ನ ಹತ್ರ 3-4 ಹಸು ಅದೆ. ನ್ಯಾಚುರಲ್ ಫೀಡ್ಸ್, ತರಕಾರಿ, ಟೊಮೊಟೊ, ಬದನೆಕಾಯಿ, ಈರುಳ್ಳಿ, ಮೂಲಂಗಿ, ಪ್ರತಿಯೊಂದು ತಿಂಡಿನೂ ಕೊಟ್ಟಿರೋದ್ರಿಂದ ಹಾಲು ಖಂಡಿತ ಗಟ್ಟಿ ಬರ್ತದೆ. ಎಲ್ಲ ಹೇಳೋದು ನೀವೇನು ಪೀಡ್ಸಿ ಹಾಕ್ಬೇಕು, ಹಿಂಡಿನೇ ಹಾಕ್ಬೇಕು ಅಂತಾರೆ. ತರಕಾರಿ ಯಾವ ಆಗ ಸಿಗ್ತದೆ ಸ್ವಲ್ಪ ಹೋಗಿ ತಂದು ಹಾಕಿದ್ರೆ ಹಸುಗೆ ಅದು ನ್ಯಾಚುರಲ್ ಫೀಡ್ಸ್ ಅಲ್ಲಿ ಎಲ್ಲೆಲ್ಲೂ ನ್ಯಾಚುರಲ್ ಫೀಡ್ಸ್ ಹಾಕಿದ್ರೆ ದಯವಿಟ್ಟು 8-10 ಲೀಟರ್ ಹಾಲು ಕೊಟ್ಟೆ ಕೊಡ್ತದೆ. ಕನ್ಗಡ್ಸು ಇದು 7-8 ಲೀಟರ್ ಹಾಲು ಕೊಡ್ತದೆ. ಇನ್ ಮುಂದೆ ಸರಿ ಇನ್ನೂ ಜಾಸ್ತಿ ಕೊಡ್ತದೆ. 10-12 ಲೀಟರ್ ಕೊಡೋ ಸಂಭವ ಇದೆ. ಅದರಿಂದ ಒಂದು ಹಸುನ ಸಾಕಿದ್ರೆ ನಮ್ಗೆ 4 ಲೀಟರ್ ಹಾಲು ಖರ್ಚಾದ್ರು 4 ಲೀಟರ್ ಹಾಲು ಉಳಿತದೆ. ಒಂದ್ ಟೈಮ್ 4 ಲೀಟರ್ ಉಳಿತು ಅಂದ್ರೆ 8 ಲೀಟರ್ ಉಳಿತು. ಒಂದು ಮನ್ಸಿಗೆ 250ರಿಂದ 300 ರೂಪಾಯಿ ಉಳಿದ್ರೆ 2 ಹಸು ಸಾಕಿದ್ರೆ 500 ರೂಪಾಯಿ ದುಡ್ಡು ಉಳ್ದೇ ಉಳಿತದೆ. ನಾವ್ ಎಲ್ಲೋ ಹೋಗಿ 500 ರೂಪಾಯಿ ಗೇಯ್ತೀವಿ, ಯಾವ್ದೋ ಫ್ಯಾಕ್ಟ್ರಿಲಿ 500 ರೂಪಾಯಿ ದುಡಿಕೆ ಒಂದ್ ದಿನ ಮೇಲೆ 8 ಗಂಟೆ ದುಡಿತೀವಿ. 2 ಹಸು ಸಾಕಂಡ್ರೆ ಯಾವುದೇ ಕಾರಣಕ್ಕೂ 500-600 ರೂಪಾಯಿ ಸಂಪಾದನೆ ಮಾಡೋ ಶಕ್ತಿ ಇದೆ. 2 ಹಸು ಚೆನ್ನಾಗಿ ಸಾಕಿ, ಆಮೇಲೆ ತರಕಾರಿಗಳು, ಒಂದಷ್ಟು ಹಸಿ ಹುಲ್ಲು, ಪಾಲಂ ಕಡ್ಡಿ ಈ ತರ ಹಾಕ್ಬೇಕು. ಹಿಂಡಿನ ಸ್ವಲ್ಪ ಕಡಿಮೆ ಮಾಡಿ ತರಕಾರಿ ಕಡೆ ನೆಲ್ಲುಲ್ಲು ಇವು ಹಾಕಿ ಹಸುನ ಚೆನ್ನಾಗಿ ಸಾಕಿ ಅಂತ ಹೇಳಿ ನಾನು ಇನ್ನೊಂದು ಹಸು ಇದೆ ತೋರಿಸ್ತೀನಿ ನೋಡಿರಿ. ಅದು ಇದು ನಮ್ಮ ಕೊಡ್ಕೆ. ಇನ್ನು ನನ್ನ ಇದು ನನ್ನ ಕೊಡ್ಕೆ. ನಾನು ಹಸುಗಳ ಕರು ಎಲ್ಲ ಇಲ್ಲೇ ಸಾಕೋದು. ಇದು ಈಗ 1.5 ತಿಂಗಳು ಕರು. ನಾನು ಪ್ರತಿದಿನ 2 ಲೀಟರ್ ಹಾಲು ಕರುಗೆ ಹುಯ್ತೀನಿ. ಒಂದಷ್ಟು ಸ್ವಲ್ಪ ಹಿಂಡಿ ಹಾಕಿ ಆ ಕರು ಸಾಕೋದು. ಕಡಿಮೆನೂ 1 ವರ್ಷಕ್ಕೆ ಈಟು ಬರ್ತದೆ. ಆ ಕರುನ ಚೆನ್ನಾಗಿ ಸಾಕ್ತಿವಿ. ನಾವೇನ್ ಮಾಡ್ತೀವಿ, ಈಗ ಹೊರ್ಗಾರ ಆದ್ರೆ ತಾವು ಕುಯ್ಯರ್ ಹೊಡೆದು ಬಿಡ್ತೀವಿ. ಯಾರ ಜೊತೆಗೆ 2 ಹಾಕೊಂಡು ನಾವೇ ಉಳುಮೆ ಮಾಡ್ಬೋದು. ಮಾಡ್ತಾ ಇಲ್ಲ ರೈತರೆಲ್ಲ 300 ರೂಪಾಯಿ 400 ರೂಪಾಯಿ ಮಾರ್ಬಿಟ್ಟು ಆ ಸಾಬಿಟ್ಟು ದುಡ್ಡು ಇಸ್ಕೊತೀವಿ. 2 ಓರ್ಗರು ಹಾಕೊಂಡು ಸಾಕಿದ್ರೆ ಖಂಡಿತವಾಗಿ ನಮ್ಮ ರೈತರಿಗೆಲ್ಲ ಬದುಕ್ತಿವಿ. 2 ಕರು ಆದ್ರೆ ಒಂದಿಷ್ಟು ಹಾಲು ಬೆಳೆಸ್ಕೋಬಹುದು. ಈ ಹಸು 3 ತೊಟ್ಟಿನ ಹಸು ನಿಜವಾಗ್ಲೂ ಇದೆ. 9-10 ಲೀಟರ್ ಹಾಲು ಕೊಡ್ತದೆ. ಇದು ಕರು ಹಾಕ್ತಾಗ ಈಗ ಹಾಲೇ ಕಡಿಮೆ ಆಗಿದೆ, ತೆನೆ ಆಗಿದೆ, 6 ತಿಂಗಳಾಗಿದೆ. ಈಗಲೂ 3 ಲೀಟರ್ 4 ಲೀಟರ್ ಹಾಲು ಕೊಡ್ತದೆ. ರೈತರು ಬದುಕಬೇಕು, ಹೈನುಗಾರಿಕೆ ಮಾಡ್ಲೇಬೇಕು. ಅದ್ರ ಗೊಬ್ಬರನ ಕೊಡ್ಕೆ ಗೊಬ್ಬರ ಗದ್ದೆಗೆ ಹಾಕಿದ್ರೆ ಸಂಪಾದನೆನೂ ಇದೆ, ಬದುಕ್ಬೋದು. ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಎಲ್ಲ ಸೋಂಬೇರಿಗಳು. ಯಾಕೆಂದ್ರೆ ಏನ್ ಸಿಕ್ಕದ್ ಬಿಡು, ಅದ್ರಲ್ಲಿ ಆದೇ ಕೈ ಕಡಿಮೆ ಇದ್ದದು ಬಿಡು, ಆದೇ ಕೈ ಇಲ್ಲ ಬಿಡು ಅನ್ಕೊಂಡು ಸರ್ಕಲ್ ಹಳ್ಳಿ ಕಟ್ಟಿ ಮೇಲೆ ಸೋಂಬೇರಿ ಕಟ್ಟಿ ಅಂತೀರ. ಅದು ಹಿಂದೆ ಎಲ್ಲ ಹಳ್ಳಿ ಕಟ್ಟಿ ಅಂತಿದ್ರು, ಈಗ ಸೋಂಬೇರಿ ಕಟ್ಟಿ ಅಂತ ಒತ್ತಾರೆ. ಹೋಗಿ ಕೂತ್ಕೊಂಡ್ರೆ ಸಂಜೆ ಗಂಟೆ 9 ಟೀ ಕುಡಿಯೋದು, ಇವ್ರ ಸುದ್ದಿ ಅವ್ರು ಮಾತಾಡೋದು, ಅವ್ರ ಸುದ್ದಿ ಇವ್ರು ಮಾತಾಡೋದು. ನೀನು ಕೆಲ್ಸ ಇಲ್ವಲ್ಲ, ಒಡ್ಲಳ್ಳಿ ಹಿಂಗಾಯ್ತಂತೆ, ಕೊಪ್ಪಳಲ್ಲಿ ಹಿಂಗಾಯ್ತಂತೆ, ಸೋಮನಹಳ್ಳಿ ಹಿಂಗಾಯ್ತಂತೆ. ಇವ್ರ ಮನೆ ತೂತ್ ದೋಸೆ ಆಗ್ಬಿಡದೆ. ದೋಸೆಗಳು ತೂತು ಅಂತಲ್ಲ, ಇವ್ರ ಮನೆ ತೂತ ಯಾರು ಮುಚ್ಚಿಕಾಯ್ತಲ್ಲ, ಬ್ಯಾರ ಸುದ್ದಿ ಮಾತಾಡ್ತಾರೆ. ನಮ್ಮಲ್ಲಿ ಹಂಗಾಗ್ಬಿಡದೆ, ಇವ್ರ ಮನೇಲಿ ಹಿಂಗಾಗದೆ ಅಂತ. ಬೆಳಿಗ್ಗೆ ದುಡಿಮೆ ಮಾಡಿ 1 ಹೊರೆ ಹುಲ್ ತಗೊಬಂದು ಹಸುವಾಗಿ ಸಾಕಿ ಹಿಂಡಿ ತಿಂಡಿ ಕೊಟ್ಟು ಬದುಕಿದ್ರೆ ಯಾಕೆ ಬದುಕಿಗಾಗಲ್ಲ ಕೇಳಿದ್ರೆ, ಇದು ಮಾತೆತ್ರ ಆತ್ಮಹತ್ಯೆ ದುಡಿಮೆ ಮಾಡಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಲ್ವಾ. ಅದರಿಂದ ದುಡಿಮೆ ಕಡೆಗೆ ಲಿಗ ಕೊಟ್ಟರೆ ಯಾರು ಆತ್ಮಹತ್ಯೆ ಮಾಡ್ಕೋಬೇಕಾಗಿಲ್ಲ, ಕಷ್ಟಪಟ್ಟು ದುಡಿಬೇಕು. ಆದ್ರಿಂದ ದಯವಿಟ್ಟು 2-3 ಹಸು ಮಾಡ್ಕೊಂಡು ಅದೇ ಗೊಬ್ಬರನ ಹೈನುಗಾರಿಕೆ ಕೊಟ್ಟಿಗೆ ಗೊಬ್ಬರನ ಕೊಬ್ಬಿಗೆ, ಭತ್ತಕ್ಕೆ, ರಾಗಿಗೆ ಹಾಕಿದ್ರೆ ಖಂಡಿತ ನಮ್ಗೆ ಆರೋಗ್ಯನೂ ಚೆನ್ನಾಗಿರ್ತದೆ. ಭೂಮಿನ ಫಲವತ್ತ ಆಯ್ತದೆ. ಯಾರು ನೀವು ಹೋಗೋದು 2 ಮುಟ್ಟಿ ಇವ್ರು ತರೋದು, 2 ಚೂಡೋದು, ಬೆಳಕಂಡ್ ಕಟ್ಕೊಂಡು ಸಂಪಾದನೆ ಮಾಡ್ಕೊಳ್ಳೋದು, ಬಂದು ದುಡ್ಡು ಅಲ್ಲಿ ಸರ್ಕಲ್ ಹೋಗಿ ಟೀ ಕುಡ್ಕೊಂಡು ಸೋಂಬೇರಿ ಕಟ್ಟಿ ತರ ಮಾತಾಡ್ಕೊಂಡು ಕ್ಲೋಸ್ ಮಾಡ್ತಾರೆ. ಈ ಜನಗಳು ಯಾವತ್ ಬುದ್ಧಿ ಕಲಿತಾರೋ ಅಂತಲೂ ನಮ್ಮ ರೈತರುಗಳ ಬಗ್ಗೆನೂ ಎಚ್ಚೆತ್ಕೋಬೇಕಾಗದೆ. ದುಡಿತಾರ ಅಂತ ಹೇಳಿದ್ರೆ 25% ರೈತರು ದುಡಿತಾರೆ, ಇನ್ನು 75% ರೈತರುಗಳ ಸೋಂಬೇರಿ ಆಗ್ಬಿಟ್ಟವ್ರೆ. ಬಿಡೋ, ಅದ್ರಲ್ಲಿ ಅವನೇ ಉದಾರ ಹೊಡಿದಾನ, ಅವ್ನು ಸಂಪಾದನೆ ಮಾಡ್ಬಿಟ್ನ, ಆಗ್ಲಿ ಬಿಡು, ಬದುಕು ಬಿಡ್ಲಿ ಬಿಡು ಅನ್ಕೊಂಡು ಹಿಂಗ್ ಕಾಲ ಕಳೆದ ಹೊರ್ತು ನಾವು ಈ ಸಂಪಾದನೆ ಮಾಡ್ಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕ್ಬೇಕು, ನಾವು ಒಬ್ಬರನ್ನ ಚೆನ್ನಾಗಿ ಮುಂದೆ ನಮ್ಗೆ ದಕ್ಷತೆ ತೋರಿಸ್ಬೇಕು, ನಾವು ಬದುಕ್ತಾವಿ ಅಂತ ಅನ್ನೋದು ಯಾರು ಇಲ್ಲ. ಒಟ್ಟಲ್ಲಿ ಸರ್ಕಲ್ ಕುತ್ಕೊಂಡು ಕಾಲ ಕಳೆದು ಹೆಂಗೋ ಬರ್ತಾರೆ, ಮನೇಲಿ ಅಡುಗೆ ಮಾಡಿತಾರೆ, ನಿಂತಿ ರೇಖೆ ಇನ್ನೂ ಅಡುಗೆ ಆಗಿಲ್ವಾ, 10 ಗಂಟೆ ಆಗದೆ ಬೈಕ್ ಕಳೆದು ಅವಳ ಅಪ್ಪ ಇದ್ಕೊಂಡು ಎಲ್ಲ ಗಂಟು ಬಿಡದೆ ಹೊಡೆದೇನೋ ಬೋಧನೆ ಅಂತ ಅಡುಗೆ ಮಾಡ್ತಿಲ್ಲ, ಊಟ ಮಾಡೋದು, ತಿರ್ಗಾ ಮದಿಗೂ ಸರ್ಕಲ್ ಹೋಗೋದು, ಕೂತಿರೋದು, ಬಂದು ಮನೆ ಕಳೋದು, ಸಂಜೆ ತಿರ್ಗಾ ಪಟ್ಟ ಉಣ್ಣೋದು, ಮನೆ ಕಳೋದು. ಇನ್ನೆಲ್ಲಿ ಸಂಪಾದನೆ ಆಗೋದು? ನಾವು ರೈತರು ಬದುಕಬೇಕು ಅಂದ್ರೆ ಕಷ್ಟಪಟ್ಟು ಹೈನುಗಾರಿಕೆ, ಕೃಷಿ ಎಲ್ಲ ಕಡೆಗೂ ಗಮನ ಕೊಡ್ಬೇಕು. ಆಗ ಖಂಡಿತವಾಗಿ ನಾವು ಬದುಕಬಹುದು. ಒಂದು ಹಸುಗೇನೋ ಯಾವ್ದೋ ಒಂದು ಹಾಲು ಕಡಿಮೆ ಕೊಡ್ಬೋದು, ಹಸು ಹಾಲು ಕೊಡ್ತು ಲಾಸ್ ಆಗೋಯ್ತು ಅಂದ್ಬಿಟ್ಟು ಇನ್ನು ಹುಡುಕಾಗಲ್ಲ, ಇನ್ನೊಂದು ಹಸು ತರಬೇಕು. ಆಗ ಅದನ್ನ ಮಾರಾಕ್ ಕೊಟ್ಟು ಇನ್ನೊಂದು ತಂದು ಹಸು ಹಾಕೋದ್ರಲ್ಲಿ ಸಂಪಾದನೆ ಖಂಡಿತ ಇದೆ. ಅದರಿಂದ ದಯವಿಟ್ಟು ಹಸುನ 2-3 ಹಸು ಇಲ್ಲ ನಾಟಿ ಕೋಳಿಗಳು, ಇನ್ನು ಒಂದು 5-6 ಕುರಿ ಸಾಕಿ ಖಂಡಿತವಾಗ್ಲೂ ರೈತರು ಏನ್ ತೊಂದರೆ ಇದ್ದಂಗೆ ಬದುಕಬಹುದು. 90 ನಮ್ಮ ಕೃಷಿ ಮಾಡಿ 90 ಹೈನುಗಾರಿಕೆ ನೋಡಿ ಖಂಡಿತ ರೈತರಿಗೆ ಏನು ತೊಂದರೆ ಆಗಲ್ಲ. ರೈತರಿಗೆ ಸಾಲನೂ ಬರಲ್ಲ. ನಾವು ಸಾಲ ಬತ್ತು ಅಂದ್ರೆ ಸಾಲ ಬಂದೇ ಬರ್ತದೆ. ಯಾಕೆಂದ್ರೆ ನಾವು ಸೋಮೇರಿ ಕಟ್ಟಲಿ ಯಾವ ಕೂತ್ಕೊಂಡು ಸಾಲ ಖಂಡಿತ ಬರ್ತದೆ. ದಯವಿಟ್ಟು ಮಾತಾಡೋದಕ್ಕೆ ಧನ್ಯವಾದಗಳು.
ಇದು ಅಂತೆ ಕಾಲಕ್ಕೆ ಮರಣ ಆದ್ರೂ ನಮ್ಮನೇಲಿ ದಪ್ಪನ್ ಮಾಡ್ಬೇಕು ಅಂತ ತುಂಬಾ ನಮ್ಮ ಮಕ್ಕಳು ನನ್ನ ಹೆಂಡತಿ ಎಲ್ಲ ತುಂಬಾ ಆಸೆ ಪಟ್ಟು ಈ ಕರುನ ಭಾರಿ ಚೆನ್ನಾಗಿ ನೋಡ್ಕೊತಾ ಇದೀವಿ ಎಲ್ಲರೂ. ಇದು ಹುಟ್ಟು 1.5 ತಿಂಗಳಾಗಿದೆ. ಪ್ರತಿದಿನ ಒತ್ತಾರೆ 1.5 ಲೀಟ್ರಿಂದ 2 ಲೀಟರ್ ಹಾಲು ಕೊಡ್ತೀನಿ. ಸಂಜೆ 1.5 ಲೀಟರ್ 2 ಲೀಟರ್ ಹಾಲು ಕುಡಿಸ್ತಾ ಇದೀನಿ. 1.5 ತಿಂಗಳಿಗೆ ತುಂಬಾ ಚೆನ್ನಾಗಿ ಈ ಕರುನ ಸಾಕ್ತಾ ಇದೀವಿ. ನಮ್ಮಲ್ಲೇ ಸಾಕ್ಬೇಕು ಇದನ್ನ. ಇದು ಲಕ್ಷ್ಮಿ ಅಂತ ಹೆಸರು ಕಟ್ಟಿರೋದು ನಾವು. ಈಗ ಹಸು ಅಲ್ಲ, ಇದು ಲಕ್ಷ್ಮಿ ಅಂತ ಶುಕ್ರ ಹುಟ್ಟಿರೋದ್ರಿಂದ ಲಕ್ಷ್ಮಿ ಅಂತ ಕರಿತಾ ಇದೀವಿ.